ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 2 ದಿನಗಳ ಹಿಂದೆ 10ನೇ ತಾರೀಕು GPSTR, HSTR ಮತ್ತು TET ಪೇಪರ್ 2 ಗೆ ಸಂಬಂಧಿಸಿದಂತೆ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ಜನ ಸರ್ ಟಾರ್ಗೆಟ್ ಕೊಟ್ಟು ಟೆಸ್ಟ್ ತಗೊಳ್ಳಿ ಅಂತಂದು ಹೇಳಿದ್ರು. ಸೊ ಹಾಗಾಗಿ ಈ ಒಂದು ಟಾರ್ಗೆಟ್ ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾನು ಹೇಳೋದನ್ನ ಸ್ವಲ್ಪ ಕ್ಲಿಯರ್ ಆಗಿ ಕೇಳ್ತಾ ಹೋಗಿ ಸ್ಲೈಡ್ ಗಳಲ್ಲಿ. ಯಾಕಂತಂದ್ರೆ ಇಲ್ಲಿ HSTR ಮತ್ತು GPSTR ಗೂ ಎರಡನ್ನೂ ಕೂಡ ಹ್ಯಾಂಡಲ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ಒಂದಷ್ಟು ಇಲ್ಲಿ ಹೊಸ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಹೇಳೋದನ್ನ ಕ್ಲಿಯರ್ ಆಗಿ ಕೇಳಿ ಅಂತ ಹೇಳ್ತಾ, PST, GPSTR, TET ಮತ್ತು HSTR ಗೆ ಟೆಸ್ಟ್ ಸೀರೀಸ್ ಅನ್ನು ಆರಂಭ ಮಾಡಿದೀವಿ. ಕೇವಲ 75 ರೂಪಾಯಿಗೆ 3 ಟೆಸ್ಟ್ ಗಳನ್ನ ಕೊಡ್ತಾ ಹೋಗ್ತೀವಿ ಪ್ರತಿ ತಿಂಗಳು. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಕೆಳಗಿನ ನಂಬರ್ಗೆ 8123770811 ನಂಬರ್ಗೆ ವಾಟ್ಸಪ್ ಮಾಡಿ ಮಾಹಿತಿ ಕೇಳಬಹುದು. ಅದಾದ ನಂತರ 7676464251 ಈ ನಂಬರ್ಗೆ ಫೋನ್ ಪೇ ಮಾಡಿ ಟೆಸ್ಟ್ ಗೆ ರಿಜಿಸ್ಟರ್ ಮಾಡ್ಕೋಬಹುದು. ನೆಕ್ಸ್ಟ್ ನಮ್ಮ ಎಸ್ಆರ್ ಕ್ಲಾಸಸ್ ವತಿಯಿಂದ ಈಗಾಗಲೇ ಒಂದು 1 ಅವರ್ ಬ್ಯಾಕ್ ಒಂದು ವಿಡಿಯೋನ ಬಿಟ್ಟಿದೆ. ಅದನ್ನ ನೀವು ನೋಡಬಹುದು. ಅಂದ್ರೆ ಅದೊಂದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಒಂದು ಸಂಜೀವಿನಿ ತರ ಇದೆ. ಅದೊಂದು ಸೋರ್ಸ್ ನಮ್ಮ ಇಲಾಖೆ ಅಧಿಕೃತವಾಗಿ ಬಿಟ್ಟಿರುವ ಸಂಪನ್ಮೂಲ. ಸೊ ಅದನ್ನ ಯಾವ ರೀತಿ ಓದ್ಬೇಕು, ಅದು ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಒಮ್ಮೆ ಆ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ಈಗ ನಾವು ಟಾರ್ಗೆಟ್ ಗೆ ಬರೋದಾದ್ರೆ, ಈ ವಾರದ ಈ ಒಂದು 10 ಡೇಸ್ ನ ಟಾರ್ಗೆಟ್ ಬಂದ್ಬಿಟ್ಟು SLC ಬುಕ್ ನ ತಗೊಂಡಿದ್ವಿ. 10th ಪಾರ್ಟ್ 1 ಪಾರ್ಟ್ 2 ಟೋಟಲ್ ಆಗಿ ಪಾರ್ಟ್ 1 ನಲ್ಲಿ 16 ಪಾಠಗಳಿದಾವೆ. ಅದಾದ ನಂತರ ಪಾರ್ಟ್ 2 ನಲ್ಲಿ ಸೇರ್ಕೊಂಡು ಟೋಟಲ್ 17 ಪಾಠಗಳನ್ನ ಸೇರ್ಕೊಂಡು 33 ಪಾಠಗಳಾಗುತ್ತೆ. ಈ 33 ಪಾಠಗಳನ್ನ ಈ ಒಂದು ವಾರದಲ್ಲಿ ನೀವು ಈ ಒಂದು 10 ಡೇಸ್ ಅಲ್ಲಿ ಓದ್ಬೇಕಾಗುತ್ತೆ. ಸ್ವಲ್ಪ ಒತ್ತಡ ಆಗುತ್ತೆ, ಸಿಲೆಬಸ್ ಹೆವಿ ಅನ್ಸುತ್ತೆ. ಬಟ್ ಒಂದ್ಸಲ ಓದ್ಬೇಕಾದ್ರೆ ನಿಮ್ಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೆಕೆಂಡ್ ಟೈಮ್ ಓದ್ಬೇಕಾದ್ರೆ ಬಹಳ ಕಡಿಮೆ ಟೈಮ್ ಹಿಡಿಯುತ್ತೆ. ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ಈಗಾಗಲೇ GPSTR ಗೆ ನಾವು ವೀಕ್ಲಿ ಟಾರ್ಗೆಟ್ ಅನ್ನ ಕೊಟ್ಟಾಗ ಈ ಸಿಲೆಬಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಈಗ ಏನಿದ್ರು ಕೂಡ ನಿಮ್ಮ ರಿವಿಷನ್ ಪೀರಿಯಡ್ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಸೊ ಹಾಗಾಗಿ ಈ 33 ಲೆಸನ್ಸ್ ಅನ್ನ ನೀವು ಈ 10 ಡೇಸ್ ಒಳಗೆ ಮುಗಿಸ್ಬೇಕಾಗುತ್ತೆ. 20R21 ಗೆ ಟೆಸ್ಟ್ ನಡೆಸ್ತಾ ಹೋಗ್ತೀನಿ. ಸೊ ಹಾಗಾಗಿ ಇದನ್ನ ಓದಿ. ಈಗ ಈ ಒಂದು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಸೇರ್ಕೊಂಡು ಯಾವ ರೀತಿ ಕ್ವಶನ್ಸ್, ಎಷ್ಟು ಕ್ವಶನ್ಸ್ ಬರುತ್ತೆ ಅಂತಂದು ನೋಡೋದಾದ್ರೆ, ಜಸ್ಟ್ 1 ನಿಮಿಷ. ಈಗ ಸಮಾಜ ವಿಜ್ಞಾನ ಏನು SLC ಬುಕ್ ಅಲ್ಲಿ ಹೇಳಿದ್ವಲ್ಲ, 10th ಬುಕ್ ಅಲ್ಲಿ, ಅಲ್ಲಿಂದ ಟೋಟಲ್ 50 ಪ್ರಶ್ನೆಗಳು ಬರುತ್ತೆ. ಎಲ್ಲವೂ ಕೂಡ ಅಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಇನ್ನು 50 ಪ್ರಶ್ನೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾನ್ಯ ಜ್ಞಾನ, ಕಂಪ್ಯೂಟರ್, ಕನ್ನಡ ಮತ್ತು ಪ್ರಚಲಿತ ಘಟನೆಗಳು ಈ ಎಲ್ಲಾ ವಿಷಯಗಳು ಸೇರ್ಕೊಂಡು ಅಲ್ಲಿ 50 ಪ್ರಶ್ನೆಗಳು ಇರುತ್ತೆ. ಈ ಒಂದು ಸಮಯದಲ್ಲಿ ಅಂದ್ರೆ ಈ ಒಂದು 100 ಮಾರ್ಕ್ಸ್ ಅಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನ ನಾನು ಕೊಡ್ತಾ ಇಲ್ಲ. ಯಾಕಂತಂದ್ರೆ ನನ್ನ ಫೋಕಸ್ ಬಂದ್ಬಿಟ್ಟು GPSTR ಗಿಂತ HSTR ಕಡೆ ಇದೆ. ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು HK ಭಾಗದಲ್ಲಿ ಕೇವಲ 78 ಪೋಸ್ಟ್ಗಳು GPT ಗೆ ಅನೌನ್ಸ್ ಆಗಿದೆ. ಆ GPT ಯಲ್ಲಿ ಸಬ್ಜೆಕ್ಟ್ ವೈಸ್ ಡಿವೈಡ್ ಆಗ್ತಾ ಹೋದ್ರೆ ಸೋಷಿಯಲ್ ಸೈನ್ಸ್ ಗೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಲಾಸ್ಟ್ 22 ಬ್ಯಾಚ್ ಅಲ್ಲೇ ಆಲ್ಮೋಸ್ಟ್ ಸೋಷಿಯಲ್ ಸೈನ್ಸ್ ನ ಫಿಲ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ನಾವು ನೆಗೆಟಿವ್ ಹೋಗೋದ್ ಬೇಡ ಅನ್ನೋ ಒಂದು ಕಾರಣಕ್ಕೆ GPSTR ಮತ್ತು HSTR ಎರಡೂ ಕೂಡ ಈಕ್ವಲ್ ಆಗಿ ಹೋಗ್ಲಿ. ಲಾಸ್ಟ್ ಟೆಸ್ಟ್ ನೀವು GPSTR ಪ್ಯೂರ್ಲಿ GPSTR ಬರ್ದಿದ್ರ, ಈ ಒಂದು ಟೆಸ್ಟ್ ಎರಡನ್ನೂ ಹ್ಯಾಂಡಲ್ ಮಾಡೋಣ ಅನ್ನೋದಕ್ಕೆ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎರಡಕ್ಕೂ ಯೂಸ್ ಆಗುತ್ತೆ. ಯಾವುದೇ ರೀತಿ ಗೊಂದಲ ಬೇಡ. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಕ್ವಶನ್ಸ್ ಕೂಡ 50 ಕ್ವಶನ್ಸ್ ಆವರೇಜ್ ಇದ್ರು ಕೂಡ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾನ್ಯ ಜ್ಞಾನ, ಕಂಪ್ಯೂಟರ್ ಸ್ವಲ್ಪ ಡೆಪ್ತ್ ಹೋಗ್ಬೇಕಾಗುತ್ತೆ. ಫಸ್ಟ್ ರೌಂಡ್ ವಿತೌಟ್ ಸಿಲೆಬಸ್ ನೀವು ಫೇಸ್ ಮಾಡಿ, ತೊಂದರೆ ಆಗಲ್ಲ. ಬಟ್ ಇಲ್ಲೇನ್ 50 ಇರುತ್ತಲ್ಲ, ಅಲ್ಲಿ ನೀವು ಸ್ಕೋರ್ ಮಾಡ್ತಾ ಹೋಗ್ಬೋದು. ಯಾವುದೇ ಒಂದು ಕೊಡ್ಬೇಕಾದ್ರೂ ಕೂಡ ಕಂಟೆಂಟ್ ಸ್ವಲ್ಪ ಯೋಚನೆ ಮಾಡಿನೇ ನಾನು ಕೊಟ್ಟಿರ್ತೀನಿ. ಸೊ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಗೊಂದಲ ಬೇಡ. ಇದು ಒಂದು ಪ್ರಯತ್ನ ಅಷ್ಟೇ. ಬಟ್ ಇದಕ್ಕೂ ಮೀರಿ ನಿಮ್ಗೆ ಒಳ್ಳೆ ಸೋರ್ಸ್ ಬೇರೆ ಕಡೆಯಿಂದ ಸಿಕ್ಕರೆ ನೀವು ರೆಫರ್ ಮಾಡ್ಬೋದು, ಓದ್ಬೋದು. ಅಲ್ಲಿ ನಮ್ಗೆ ಯಾವ್ದು ಅಭ್ಯಂತರ ಇಲ್ಲ. ಯಾವುದೇ ಕಾರಣಕ್ಕೂ ನಮ್ದು ಒಂದೇ ಚಾನಲ್, ನಾವೊಬ್ರೇ ಅನ್ನೋದು ಡಿಪೆಂಡೆಂಟ್ ಬೇಡ. ನೀವು ಯಾವುದೇ ಸೋರ್ಸ್ ನ ಎಲ್ಲಿಂದ ಬೇಕಾದ್ರೂ ನೀವು ತಗೊಳ್ಬಹುದು. ಸೊ ಅದ್ರ ಕಡೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ, ಈ ಒಂದು ಟಾರ್ಗೆಟ್ ನ ನೀವು ಈ 10 ಡೇಸ್ ಅಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಸ್ಟಡಿ ಮಾಡಿ ಅಂತ ಹೇಳ್ತಾ, ಮತ್ತೆ ಇಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಮಾಡಿ, ಅದನ್ನ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಈ ಒಂದು ಟೆಸ್ಟ್ ಸೆಕೆಂಡ್ ಟೆಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ವಿವರಣಾತ್ಮಕ ಪ್ರಶ್ನೆಗಳು ಇರೋದಿಲ್ಲ. ಎಲ್ಲವೂ ಕೂಡ 100 ಬಹು ಆಯ್ಕೆ ಪ್ರಶ್ನೆಗಳೇ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು. ಥ್ಯಾಂಕ್ ಯು.